ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ತುಂಬ ಇಬ್ಬನಿ ಬೀಳ್ತಾಯಿತ್ತು. ಮನೆ ಬಾಗಿಲಿಗೆ ಬಂದು ಬೀಳ್ತಾಯಿತ್ತು ಸಣ್ಣ ಹನಿ ಹನಿಯಾಗಿ. ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಹೊರಗಡೆ ಎಲ್ಲ ಸ್ವಲ್ಪ ಕಸ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಬಂದೆ. ಇವತ್ತು ತಿಂಡಿ ಬಂದು ನಮ್ಮ ಮಲೆನಾಡು ಸ್ಪೆಷಲ್ ಅಕ್ಕಿ ರೊಟ್ಟಿ. ಅದಕ್ಕೆ ನಾನು ಪುಂಡಿ ಸೊಪ್ಪನ್ನ ಮಾಡ್ತಾಯಿದ್ದೀನಿ, ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ. ನೆನ್ನೆನೇ ರಾತ್ರಿ ಕಾಳನ್ನೆಲ್ಲ ನೆನೆಸಿ ಇಟ್ಟಿದ್ದೆ. ಇವಾಗ ನನ್ನ ಟೀ ಟೈಮ್ ಆಗಿತ್ತು, ಹಾಗಾಗಿ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಮಾಡೋಣ ಅಂತ. ರೊಟ್ಟಿ ಉಕ್ಕರಿಕೆ ಕೂಡ ಎಲ್ಲ ಕೆಲಸ ಆಯ್ತಲ್ವ, ಮತ್ತು ಅದು ಕಾಳು ಕೂಡ ಬೆಂದಿತ್ತು. ತಕ್ಷಣ ಅದನ್ನು ಮುಚ್ಚಳ ತೆಗಿಯೋಕ್ಕೆ ಬರಲ್ಲ, ಸ್ವಲ್ಪ ತಣ್ಣಗಾದಮೇಲೆ ಪಲ್ಯ ಮಾಡೋಣ ಅಂತ. ಅಷ್ಟರೊಳಗೆ ಟೀನಾದರೂ ಕುಡಿಯೋಣ ಅಂತ ಹೊರಗಡೆ ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ. ತುಂಬ ಇಬ್ಬನಿ ಇತ್ತು. ನಮ್ಮ ಮನೆಯವ್ರು ಅದೇ ಹೇಳ್ತಾಯಿದ್ರು, ಎದುರುಗಡೆ ರೋಡೇ ಕಾಣ್ತಿರ್ಲಿಲ್ಲ ಅಂತ. ಅವರು ಬೇಗ ಹೋಗಿದ್ದರು, ಹಾಗಾಗಿ ಪಲ್ಯ ಕೂಡ ಆಯಿತು. ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಒಂದೊಳ್ಳೆ ಒಗ್ಗರಣೆನ ಹಾಕಬೇಕು. ನಂದು ಇವತ್ತು ಸ್ವಲ್ಪ ಕೆಲಸ ಲೇಟಾಗಿ ಹೋಯಿತು. ನಾನು ಒಂಚೂರು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರು ಬಂದಾಗ ಜಸ್ಟ್ ನಾನು ರೊಟ್ಟಿ ಮಾಡ್ತಾ ಇದ್ದೆ. ಅವರೇ ಬಂದು ಅವರೇ ಪಲ್ಯಕ್ಕೆ ಒಗ್ಗರಣೆ ಚೆನ್ನಾಗಾಗಿತ್ತು. ಆ ಪಲ್ಯ ಜೊತೆ ಏನಾದರೂ ಒಂದು ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಬದನೆಕಾಯಿ ಇರಲಿಲ್ಲ, ಹಾಗಾಗಿ ನಾನು ಬಜ್ಜಿ ಮಾಡಲಿಲ್ಲ. ನನಗೆ ಏನು ಬರೀ ಪಲ್ಯ ಒಂದೇ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಆಮೇಲೆ ನಾನೇನು ಮಾಡಿದೆ ಅಂದರೆ ಖಾರ ಚಟ್ನಿ ಇತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದೆ. ಅಕ್ಕಿ ರೊಟ್ಟಿನ ಈ ಥರ ಕೆಂಡದಲ್ಲಿ ಹಾಕಿ ಮುಂಚೆಲ್ಲ ನಮಗೆ ಮಾಡಿಕೊಡ್ತಾಯಿದ್ರು. ಇವಾಗ ಕೆಂಡ ಇಲ್ವಲ್ಲ, ಅದ್ರ ಬದಲು ನಾನೇನು ಮಾಡ್ತೀನಿ ಅಂದರೆ ಈ ಕಡೆ ಸ್ಟವ್ ಮೇಲೆ ಹಾಕ್ತೀನಿ. ಆವಾಗ ಅದು ಒಂಥರ ಪೂರಿ ಥರ ಉಬ್ಬುತ್ತೆ. ಇದಾಗಿತ್ತು ನನ್ನ ಮಾರ್ನಿಂಗ್ ರೂಟೀನ್. ಹಾಗೆ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.